ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಜೆಪಿಯಲ್ಲಿ ಒಂದು ಬಣ ರಾಜಕೀಯ ಜೋರಾಗ್ತಾ ಇದೆ. ಕರ್ನಾಟಕದ ಮಟ್ಟಿಗೆ ಈ ಒಂದು ರಾಜಕೀಯ ಸಂಘರ್ಷ ಒಂದು ಭಿನ್ನಮತವನ್ನು ತಣಿಸೋದಕ್ಕೆ ಬಿಜೆಪಿಯ ವರಿಷ್ಠರು ನಿಜವಾಗ್ಲೂ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬಹುತೇಕ ದೇಶದಲ್ಲಿ ಎಲ್ಲ ರಾಜ್ಯಗಳು ಸಹ ಆಯ್ಕೆಯಾಗಿದ್ದಾವೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಅದರಲ್ಲಿ ಕರ್ನಾಟಕವು ಒಂದು ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾದ್ರಲ್ಲಿ ಕರ್ನಾಟಕದಲ್ಲಿ ಯಾಕಿಷ್ಟು ಒಂದು ಕ್ರಿಟಿಕಲ್ ಆಗಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. BY ವಿಜಯೇಂದ್ರ ಅವರಿಗೆ ಹಾಗೂ ಯಡಿಯೂರಪ್ಪನವರಿಗೆ ಬೆಂಬಲವಾಗಿ ಇರ್ತಕ್ಕಂಥ ಸಂಸದರು ಯಾರ್ಯಾರು, ಮತ್ತು ಅವರ ವಿರುದ್ಧವಾಗಿ ಇರ್ತಕ್ಕಂಥ ಸಂಸದರು ಯಾರ್ಯಾರು, ತಟಸ್ಥರಾಗಿರ್ತಕ್ಕಂಥ ಸಂಸದರು ಯಾರ್ಯಾರು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ವೀಕ್ಷಕರೇ, ಅಂದಾಗೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು ಹೋದ ನಂತರ ವಿಜಯೇಂದ್ರ ಅವರ ಸೇಫ್ ಎಂಬ ಭಾವನೆ ಸಹ ಪಕ್ಷದ ವಲಯದಲ್ಲಿ ಸಹ ಮಾತುಗಳು ಕೇಳಿಬರ್ತಾ ಇತ್ತು. ಈ ಭಾವನೆ ದಿನ ಕಳೆದಂತೆ ಕಡಿಮೆ ಆಗಲು ಏನು ಕಾರಣ ಹಾಗಂತ ಹುಡುಕುತ್ತಾ ಹೋದರೆ ಕಣ್ಣಿಗೆ ಕಾಣುವ ಸಂಸದರ ಪಡೆನೇ ಇವತ್ತು ಕರ್ನಾಟಕದಿಂದ ಸಂಸತ್ಗೆ ಆಯ್ಕೆಯಾದ ಬಿಜೆಪಿಯ 17 ಸಂಸದರ ಪೈಕಿ ಬಹುತೇಕ ಮಂದಿ ವಿಜಯೇಂದ್ರ ಅವರನ್ನು ಇಷ್ಟಪಡುತ್ತಿಲ್ಲ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಈ ನಡುವೆ ಆಯ್ಕೆಯಾದ ಬಹುತೇಕ ಸಂಸದರು ವಿಜಯೇಂದ್ರ ಅವರನ್ನು ಇಷ್ಟಪಡುತ್ತಿಲ್ಲ. ಒಂದು ಕಾಲದಲ್ಲಿ ಯಡಿಯೂರಪ್ಪನವರಿಗೆ ಅಂಟಿಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಂದರಾಜನ ಧನಾನಂದನ ಮೇಲೆ ಚಾಣಕ್ಯ ಮುನಿಸಿಕೊಂಡಂತೆ ಯಡಿಯೂರಪ್ಪನವರ ವಿರುದ್ಧ ಒಂದು ಮುನಿಸಿಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನು ಸೋಲಿಸಲು ಯಡಿಯೂರಪ್ಪ ವಿಜಯೇಂದ್ರ ಏನೇನು ಪ್ರಯತ್ನ ಮಾಡಿದ್ದರು, ಇತ್ತೀಚಿನ ಉಪಚುನಾವಣೆಯಲ್ಲಿ ತಮ್ಮ ಮಗ ಭರತ್ನನ್ನು ಸೋಲಿಸಲು ಹೇಗೆ ಕಾರಣರಾದರು ಎಂಬುದು ಸಹ ನೆನಪಿಸಿಕೊಂಡಾಗಲೆಲ್ಲ ಬೊಮ್ಮಾಯಿ ಕ್ಷುದ್ರರಾಗಿ ಕಾಣುತ್ತಾರೆ ಅಂತಲೂ ಸಹ ಹೇಳುತ್ತಾರೆ. ಅಷ್ಟೇ ಅಲ್ಲ, ಇವತ್ತು ವಿಜೇಂದ್ರ ಅವರನ್ನು ಪಟ್ಟಕ್ಕೆ ಕೆಳಗಿಳಿಸಲು ಸಜ್ಜಾಗಿರುವ ಸಂಸದರ ಪಡೆಯ ಮುಂಚೂಣಿಯಲ್ಲಿ ಬಂದು ನಿಂತಿದ್ದಾರೆ. ಇದೇ ರೀತಿ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಸಹ ಅವರಿಗೆ ವಿಜೇಂದ್ರ ಅವರ ಮೇಲೆ ಮಿತಿ ಮೀರಿದ ಸಿಟ್ಟಿದೆ. ತಮ್ಮ ಜಿಲ್ಲೆಗೆ ನುಗ್ಗಿ ತಮ್ಮನ್ನು ಡಮ್ಮಿ ಮಾಡಲು ವಿಜೇಂದ್ರ ಅವರು ನಡೆಸಿದ ಪ್ರಯತ್ನ ಅಷ್ಟಿಷ್ಟಲ್ಲ ಅನ್ನೋದು ಸಹ ಅವರು ಸಹ ಈ ಒಂದು ಕೋಪಕ್ಕೆ ಕಾರಣವಾಗಿದ್ದಾರೆ. ಇನ್ನು ತುಮಕೂರಿನ ಗೆದ್ದು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ವಿ ಸೋಮಣ್ಣವರನ್ನಂತಹ ಕೇಳುವುದೇ ಬೇಡ. ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮನ್ನು ಸೋಲಿಸಲು ಯಡಿಯೂರಪ್ಪ ವಿಜೇಂದ್ರ ಅವರು ಏನೇನೋ ಮಾಡಿದರು, ಲಿಂಗಾಯತ ನಾಯಕತ್ವಕ್ಕೆ ತಾವು ಅಡ್ಡಿಯಾಗಬಾರದು ಅಂತ ಹೇಗೆಲ್ಲ ಅಣಿಯಲು ಸಹ ಯತ್ನಿಸಿದರು ಎಂಬುದು ಸಹ ಸೋಮಣ್ಣವರ ಆಕ್ರೋಶದ ಮೂಲ. ಇನ್ನು ಚಿತ್ರದುರ್ಗದ ಸಂಸದರು ಕಾರಜೋಳ ಅವರು ಸಹ ಯಡಿಯೂರಪ್ಪರ ವಿಜೇಂದ್ರ ಅವರ ಬಗ್ಗೆ ಸಿಟ್ಟು ಬಂದಿದೆ. ದಲಿತ ಕೋಟಾದಲ್ಲಿ ಕೇಂದ್ರ ಸಚಿವರಾಗುವ ಅವಕಾಶ ಯಡಿಯೂರಪ್ಪನವರು ಒಂದು ಬಿಜೆಪಿ ವರಿಷ್ಠರಿಗೆ ಒಂದು ಒತ್ತಡ ಹಾಕಲಿಲ್ಲ ಅನ್ನೋ ಒಂದು ಮಾತುಗಳು ಸಹ ಅವರಿಗೂ ಸಹ ಒಂದು ಕೋಪಕ್ಕೆ ಕಾರಣವಾಗಿದೆ. ಇನ್ನು PC ಗದ್ದಿಗೌಡರ್ ಅವರು ಸಿದ್ದನಗೌಡರ್ ಅವರ ಸಿಟ್ಟಿಗೂ ಸಹ ಈ ಒಂದು ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಸತತವಾಗಿ 3 ಸಲ ನಾನು ಗೆಲ್ತಾ ಬಂದಿದ್ರೂ ಸಹ ನನ್ನನ್ನು ಸಚಿವ ಸ್ಥಾನವನ್ನಾಗಿ ಅವರು ಕೊಡಿಸ್ಬೋದಾಗಿತ್ತು. ಬಿಜೆಪಿಯ ವರಿಷ್ಠರಿಗೆ ಒಂದು ಒತ್ತಡ ಹಾಕಿ ಒಂದು ಸಚಿವ ಸ್ಥಾನವನ್ನು ಕೊಡಿಸ್ಬೋದಾಗಿತ್ತು. ಆದರೂ ಅಂಥ ಕೆಲಸವನ್ನು ಯಡಿಯೂರಪ್ಪನವರು ಮಾಡಲಿಲ್ಲ ಅನ್ನೋ ಒಂದು ಕೋಪಕ್ಕೆ ಸಹ ಕಾರಣರಾಗಿದ್ದಾರೆ. ಇನ್ನು ಯಡಿಯೂರಪ್ಪನವರು ಈ ಸಂಸದರ ವಿರುದ್ಧ ಇಷ್ಟೊಂದು ಒಂದು ಕೋಪಕ್ಕೆ ಕಾರಣವಾಗಿದ್ದಾರೆ ಇವರ ಒಂದು ನಡವಳಿಕೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಬಿಜಾಪುರ ಸಂಸದರು ರಮೇಶ್ ಜಿಗಜಿಣಗಿಯವರು ವಿಜಯೇಂದ್ರ ಅವರ ಕ್ಯಾಂಪಿನಿಂದ ದೂರವೇ ಹೋಗಿ ಬಹುಕಾಲವಾಗಿದೆ ಅಂತಲೇ ಹೇಳಲಾಗ್ತದೆ. ಇವರು ಸಹ ಸಚಿವ ಸ್ಥಾನದ ಒಂದು ನಿರೀಕ್ಷೆಯಲ್ಲಿದ್ದರು. ಇವರಿಗೂ ಸಹ ಸಚಿವ ಸ್ಥಾನ ಸಿಗೋದ್ರಲ್ಲಿ ವಿಫಲವಾಯಿತು. ಯಡಿಯೂರಪ್ಪನವರು ಇವರಿಗೆ ಸಪೋರ್ಟ್ ಆಗಿ ನಿಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಜಿಗಜಿಣಗಿಯವರು ಒಂದು ಕೋಪಗೊಂಡಿದ್ದಾರೆ ಅಂತಲೂ ಸಹ ಹೇಳಿದಂತೆ. ಇನ್ನು ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಗೆದ್ದಿರುವ ದೇವೇಗೌಡರ ಅಳಿಯರಾದ ಡಾಕ್ಟರ್ ಮಂಜುನಾಥ್ ಅವರ ಬಣ ರಾಜಕೀಯದಿಂದ ಒಂದು ಗುರುತಿಸಿಕೊಂಡಿಲ್ಲವಾದರೂ ಸಹ ಯಡಿಯೂರಪ್ಪ ವಿಜಯೇಂದ್ರ ಕ್ಯಾಂಪಿಂದ ಒಂದು ಸ್ವಲ್ಪ ದೂರನೇ ಇದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಒಂದು ಬಣದಿಂದ ಇವರು ಗುರುತಿಸಿಕೊಂಡಿಲ್ಲ. ಹಾಗಾಗಿ ಇವರು ಮಾಮೂಲಿ ಯಥಾವತ್ತಾಗಿ ರಾಷ್ಟ್ರೀಯ ನಾಯಕರ ಒಂದು ಕೃಪಾಕಟಾಕ್ಷದಿಂದ ಇವರು ಸಚಿವರಾಗ್ತಾ ಬರ್ತಾ ಇದ್ದಾರೆ. ಇನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಕಾಗೇರಿ ಅವರು ಮತ್ತು ಮೈಸೂರಿನ ಗೆದ್ದ ಯದುವೀರ್ ಒಡೆಯರ್ ಅವರು ವಿಜಯೇಂದ್ರ ನಾಯಕತ್ವದ ವಿರೋಧಿಗಳಲ್ಲವಾದರೂ ಸಹ ತಟಸ್ಥ ಬಣದಲ್ಲಿರುವುದರಿಂದ ವಿಜಯೇಂದ್ರದ ಬೇಕೇ ಬೇಕು ಎನ್ನುವರಲ್ಲಿ ಹಾಗೆ ನೋಡಿದರೆ ಇವತ್ತು ನೇರವಾಗಿ ವಿಜಯೇಂದ್ರ ಜೊತೆಗಿರುವವರು ಮಂಗಳೂರಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಿವಮೊಗ್ಗದಿಂದ BY ರಾಘವೇಂದ್ರ, ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅಂತವರು ಸಹ ಇವತ್ತು BY ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ನಾಯಕರು. ಇನ್ನು ವ್ಯತ್ಯಾಸವೇನೆಂದರೆ ವಿಜೇಂದ್ರ ಅವರನ್ನು ಕೆಳಗಿಳಿಸಲು ಸೋಮಣ್ಣ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಎಂತಂದು ಬಹುತೇಕ ಸಂಸದರು ಹೇಳುತ್ತಿದ್ದಾರೆ. ವಿಜೇಂದ್ರ ಅವರನ್ನು ಬದಲಿಸಿದರೆ ಅವರ ಜಾಗಕ್ಕೆ ರಾಘವೇಂದ್ರ ಅವರನ್ನು ತರೋಣ. ಕರ್ನಾಟಕ ವಿಧಾನಸಭಾ ಮಧ್ಯಂತರ ಚುನಾವಣೆ ಏನಾರು ಕನ್ಫರ್ಮ್ ಆಗಿದರೆ ಆಗ ಸೋಮಣ್ಣನವರನ್ನು ನಾವು ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸೋಣ ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಕೇಳ್ತಾ ಬರ್ತಿದ್ದಾವೆ. ಈ ಎಲ್ಲ ಸಂಸದರ ಮತ್ತು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರನ್ನು ಮನವೊಲಿಸಿ
BY ವಿಜಯೇಂದ್ರ ಅವರು ಯಾವ ರೀತಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ತಾರೆ, ಮತ್ತು ಮುಂದಿನ 3 ವರ್ಷಗಳಿಗೆ ಅಂದರೆ 2008ರ ವಿಧಾನಸಭಾ ಚುನಾವಣೆಗೆ ಅವರು ಯಾವ ರೀತಿಯ ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತಾರೆ, ಇವರು ಅಧ್ಯಕ್ಷ ಸ್ಥಾನವನ್ನು ಇವರಿಗೆ ಮುಂದುವರಿಸ್ತಾರಾ ಅಥವಾ ಹೊಸ ನಾಯಕರಿಗೆ ಈ ಒಂದು ಪಟ್ಟವನ್ನು ಕಟ್ತಾರಾ BJP ವರಿಷ್ಠರು, ಇದು ಭಿನ್ನಮತವನ್ನು ಯಾವ ರೀತಿಯ ಒಂದು ತಣಿಸ್ತಾ ಕೆಲಸವನ್ನು ಮಾಡ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.